ಪ್ರಜ್ವಲ್ ರೇವಣ್ಣ ಅವರದು ಇರಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆಯನ್ನು ತೀವ್ರಗೊಳಿಸುತ್ತಾ ಇದ್ದಾರೆ. ಇನ್ನು ಈ ವಿಚಾರದಲ್ಲಿ ಲೀಗಲ್ ಆಗು ಕೂಡ ಹಲವು ಮೆಷರ್ಸ್ ಅನ್ನು ತೆಗೆದುಕೊಳ್ಳೋದಕ್ಕೆ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಮಹಿಳಾ ಘಟಕ ಡಿಜಿ ಕಚೇರಿಗೆ ಬಂದು ಈಗ ದೂರು ಕೊಡೋದಕ್ಕೆ ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರದು ಎನ್ನಲಾದಂತಹ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಜಿ ಕಚೇರಿಗೆ ದೂರು ಕೊಡೋದಕ್ಕೆ ಕಾಂಗ್ರೆಸ್ನ ಮಹಿಳಾ ಘಟಕ ಆಗಮಿಸಿದೆ ಅನ್ನೋದು ತಿಳಿದು ಬರ್ತಾ ಇದೆ. ಇನ್ನೊಂದು ಕಡೆಗೆ ಚಪ್ಪಲಿ ಹಾರವನ್ನ ಪ್ರತಿಕೃತಿಗೆ ಹಾಕಿ ಖಂಡಿಸ್ತಾ ಇರುವಂತಹ ವಿಚಾರವನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಪ್ರತಿಭಟನೆಯ ಕಾವು ಹೇಗೆ ಹೆಚ್ಚಾಗ್ತಾ ಇದೆ ಕ್ಷಣ ಕಳೆದ ಹಾಗೆ ಅಂತ. ಕೇಬಲ್ ಬಿಟ್ಬಿಡೋದನ್ನ ಕೇಬಲ್ ಹಾಕಿದ್ದೀನಲ್ಲ ಕೇಬಲ್ ಹಾಕಿದ್ದೀನಲ್ಲ ಅದು ಕೆಳಗಡೆ ಒಂದು ಬಟನ್ ಇದೆ ನೋಡಿ. ಪ್ಲಕಾರ್ಡ್ಗಳ ಪ್ರದರ್ಶನ ಆಗ್ತಾ ಇದೆ. ಭಿತ್ತಿ ಪತ್ರಗಳನ್ನ ಹಿಡಿದು ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೂ ಬಿಜೆಪಿ ಜೊತೆಗೆ ಜೆಡಿಎಸ್ ನವರಿಗೆ ಅನೇಕ ಪ್ರಶ್ನೆಗಳನ್ನ ಕೇಳಲಾಗ್ತಾ ಇದೆ. ಅವರ ಮೌನಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನ ಕೇಳಲಾಗ್ತಾ ಇದೆ. ಹಾಗೆ ಕೈಯಲ್ಲಿ ಪೊರಕೆ ಹಿಡಿದು ಕೂಡ ಚಪ್ಪಲಿ ಹಾರವನ್ನ ಹಾಕಿ ತಮ್ಮ ಆಕ್ರೋಶವನ್ನ ಕಾಂಗ್ರೆಸ್ನ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಚಪ್ಪಲಿ ಸೇವೆಯನ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನ ಕೂಡ ತೋರಿಸ್ತಾ ಇದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಜೊತೆಗೆ ಇವ್ರ ವಿರುದ್ಧ ಸೂಕ್ತ ಕ್ರಮ ಆಗಬೇಕು, ನೊಂದವರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ಆಗ್ರಹವನ್ನ ಮುಂದೆ ಇಟ್ಕೊಂಡು ಪ್ರತಿಭಟನೆ ಸಾಗ್ತಾ ಇದೆ. ಹಾಗೂ ಇಷ್ಟು ಸಮಯದ ತನಕ ಯಾಕೆ ಇನ್ನೂ ಕ್ರಮ ಆಗಿಲ್ಲ ಅನ್ನೋದು ಪ್ರಶ್ನೆ. ಕಾಮಿಗಳಿಗೆ ಸಪೋರ್ಟ್ ಮಾಡ್ತಿರೋ ಬಿಜೆಪಿ ಪಾರ್ಟಿಗೆ, ಕಾಮಕ ಬಿಜೆಪಿ ಪಕ್ಷಕ್ಕೆ, ವಿಕೃತ ಕಾಮಿ ಪ್ರಜ್ವಲ್ ರೇವಣ್ಣಗೆ, ಕಾಮಕ ಪ್ರಜ್ವಲ್ ರೇವಣ್ಣಗೆ. ಡೀಟೇಲ್ಸ್ ಕೊಡ್ತಾರೆ ಉಮೇಶ್. ತನಿಖೆ ವಿಚಾರಕ್ಕೆ ಸಂಬಂಧಪಟ್ಟಂತೆ SITಯ ಅಧಿಕೃತ ಆದೇಶ ಯಾವಾಗ ಬರುತ್ತೆ, ಜೊತೆಗೆ ನೋಟಿಸ್ ವಿಚಾರ ಇರಬಹುದು, ಹಾಗೆ ಇನ್ನೊಂದಷ್ಟು ಜನ ನೊಂದವರು ಆಚೆ ಬಂದು ಕಂಪ್ಲೇಂಟ್ ಅನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸಬೇಕಾಗುತ್ತೆ. ಸೊ ಆ ಪ್ರಕ್ರಿಯೆಗಳೆಲ್ಲ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು, ಏನೇನ್ ಮಾಹಿತಿ ಕೊಡ್ತೀರಿ? ಮಮತಾ SIT ರಚನೆ ಆದ ನಂತರದಲ್ಲಿ ಮೊದಲಿಗೆ ಬಂದಿರುವಂತಹ ದೂರಿನ ಆಧಾರದ ಮೇಲೆ ತನಿಖೆ ಕೈಗೊಳ್ತಾರೆ. ತನಿಖೆ ಕೈಗೊಂಡ ನಂತರದಲ್ಲಿ ಇತ್ತೀಚೆಗೆ ಅಂದರೆ 2-3 ದಿನಗಳಿಂದ ಈಚೆಗೆ ಯಾವೆಲ್ಲ ದೂರುಗಳು ಬಂದಿದ್ದಾವೆ ಅನ್ನೋದನ್ನೆಲ್ಲ ಕೂಡ ಪರಿಶೀಲನೆ ಮಾಡಿ ಆ ನಂತರದಲ್ಲಿ ಅವರು ಯಾರೆಲ್ಲ ಸಂತ್ರಸ್ತರಿದ್ದಾರೆ ಅವ್ರನ್ನು ಕೂಡ ಹೇಳಿಕೆ ಪಡ್ಕೊಳ್ಳುವಂಥ ಕೆಲಸ ಮಾಡ್ತಾರೆ. ಆನಂತರದಲ್ಲಿ ತನಿಖೆ ಶುರುವಾಗುವಂಥದ್ದು. ಈಗಾಗಲೇ SIT ಕೂಡ ತನಿಖೆ ಆರಂಭ ಆಗಿರೋ ಕಾರಣಕ್ಕಾಗಿ ತನಿಖೆ ವೇಗವಾಗಿ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಕಾಂಗ್ರೆಸ್ನ ಮಹಿಳಾ ಘಟಕದ ಕಾರ್ಯಕರ್ತರು ನೀವು ನೋಡ್ತಾ ಇರ್ಬೋದು DG ಕಚೇರಿ ಮುಂಭಾಗದಲ್ಲಿ ಬಂದು ಪ್ರೊಟೆಸ್ಟ್ಗೆ ಕೂತಿರುವಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಜನ ಮಹಿಳೆಯರು ಈಗಾಗಲೇ ಸಂಸದರ ವಿರುದ್ಧವಾಗಿ ಘೋಷಣೆ ಕೂಗ್ತಾ ಇರುವಂಥದ್ದು. ಆದಷ್ಟು ಬೇಗ SIT ತನಿಖೆ ಶುರು ಮಾಡಬೇಕು ಮತ್ತು ಅಧಿಕಾರಿಗಳು ಕೂಡಲೇ ಏನು ಆರೋಪ ಕೇಳಿ ಬರ್ತಿರುವಂಥ ಸಂಸದರನ್ನ ಬಂಧನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ವಿವಿಧ ಬಗೆಯ ಪೋಸ್ಟರ್ಗಳನ್ನ ಹಿಡಿದು ಈಗ ಪ್ರತಿಭಟನೆಗೆ ಕೂತಿರುವಂಥದ್ದು ನೀವು ನೋಡ್ಬೋದು. ಈಗ DG ಕಚೇರಿಗೆ ಅವರು ದೂರು ಕೊಡೋಕ್ಕೆ ಬಂದಿದ್ರಂದರೆ ಈಗೇನು SIT ರಚನೆ ಆಗಿದೆ ಅದು ಬೇಗ ತನಿಖೆ ಆಗಬೇಕು, ಆರೋಪಿಯನ್ನು ಬಂಧನ ಮಾಡಬೇಕು ಅಂತ ಒತ್ತಾಯ ಮಾಡೋಕ್ಕೆ ಬಂದಿದ್ರು. ಆದರೆ DG ಇವತ್ತು ಭಾನುವಾರ ಆಗಿರೋ ಕಾರಣಕ್ಕಾಗಿ ಸದ್ಯಕ್ಕೆ ಕಚೇರಿಯಲ್ಲಿ ಇರಲಿಲ್ಲ. ಆದರೆ ಇವರು DG ಕಚೇರಿಯ ಮೇನ್ ಗೇಟಲ್ಲೇ ಕೂತು ಬೇರೆ ಬೇರೆ ಬಗ್ಗೆ ನೀವು ನೋಡ್ಬೋದು ಅತ್ಯಾಚಾರಿಯ ಬಂಧನ ಯಾವಾಗ, ಮಹಿಳೆಯರ ಮಾನ ಬೀದಿಯ ರಾಜ್ಯಾಗುತ್ತಿದೆ ಅಂತೇಳಿ ಅವರೀಗ ವಿವಿಧ ಬಗೆಯ ಪೋಸ್ಟರ್ಗಳನ್ನು ಹಿಡ್ಕೊಂಡು ಈಗ ಪ್ರತಿಭಟನೆಗೆ ಕೂತಿರುವಂಥದ್ದು. ಅವ್ರನ್ನೂ ಕೂಡ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಂಟಿನ್ಯೂ ಮಾಡಿ ಉಮೇಶ್, ಕಂಟಿನ್ಯೂ ಮಾಡಿ, ಮಾತಾಡಿಸಿ. ಮಮತಾ ಈಗ ನೀವು ನೋಡ್ತಾ ಇರ್ಬೋದು, ಈಗ ಪ್ರತಿಭಟನೆಗೆ ಕೂಡ ಕೂತಿರುವಂಥದ್ದು ಮಹಿಳಾ ಘಟಕದಿಂದ ಈಗ ಪುಷ್ಪಾ ಅಮರನಾಥ್ ಆಗಿರ್ಬೋದು, ಮಾಜಿ ಮೇಯರ್ ಆದಂಥ ಪದ್ಮಾವತಿ ಇರ್ಬೋದು, ಅವರು ಕೂಡ ಇದ್ದಾರೆ. ಮಾತಾಡ್ಸೋಣ ಮೇಡಮ್. ಈಗ SIT ರಚನೆ ಆಗಿದೆ, ನೀವು ಒತ್ತಾಯ ಮಾಡ್ತೀವಿ.
ನಾವು ಈ ಕೂಡಲೇ ಆರೋಪಿಯನ್ನು ಈಗ ಹೆಂಗಿದ್ರು ಸರ್ಕಾರ ಕೂಡ SIT ತನಿಖೆಗೆ ರಚನೆ ಮಾಡಿ ತನಿಖೆಗೆ ಇವಾಗಲೇ ಆದೇಶವನ್ನು ಹೊರಡಿಸಿದೆ. ನಮ್ಮ ಒಂದು ಕಳಕಳಿಯಾದ ಮನವಿ ಇಷ್ಟೇನೆ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕಂದ್ರೆ ಈ ಕೂಡಲೇ ಕೇಂದ್ರ ಸರ್ಕಾರ ಅತ್ಯಾಚಾರಿಯನ್ನು ರಕ್ಷಣೆ ಮಾಡೋವಂಥ ಕೆಲಸವನ್ನು ಮಾಡದೆ ಈ ಕೂಡಲೇ ಬಂಧಿಸಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಕೂಗು. ಮೇಡಮ್ ನೀವೇನು ಹೇಳ್ತೀರಾ? ಸರ್, ಈಗ ಈ ನಾಡು ಸಂಸ್ಕೃತಿ ಸಂಸ್ಕಾರ ಇರ್ತಕ್ಕಂಥ ನಾಡು. ಇವತ್ತು ಏನು ನಾವು ನೋಡ್ತಾ ಇದ್ದೀವಿ, ಇಂಥ ನಾಡಲ್ಲಿ ಈ ಲೈಂಗಿಕ ದೌರ್ಜನ್ಯ ಇರ್ಬೋದು, ಈ ಪೆನ್ಡ್ರೈವ್ನ ನೋಡ್ತಾ ಇದ್ದಾಗ ಇಡೀ ಸಮಾಜ ತಲೆ ತಗ್ಗಿಸುವಂತಾಗಿದೆ. ಇದಕ್ಕೆ ನಮ್ಮ ಸರ್ಕಾರ ಕೂಡಲೇ ಇದಕ್ಕೆ ಕ್ರಮ ತೆಗೆದುಕೊಂಡು SITಗೆ ತನಿಖೆಗೆ ರೆಕಮೆಂಡ್ ಮಾಡಿದೆ. ಕೇಂದ್ರ ಸರ್ಕಾರ ಇದಕ್ಕೆ ಮೂಗು ತೂರಿಸಿ ಅದನ್ನು ಎಲ್ಲೋ ಒಂದು ದಾರಿ ತಪ್ಪಿಸೋ ಕೆಲಸ ಮಾಡಬಾರ್ದು. ಕೂಡಲೇ ಯಾರು ತಪ್ಪಿತಸ್ಥ ಇದ್ದಾನೆ ಅವನಿಗೆ ಕೂಡಲೇ ಶಿಕ್ಷೆ ಆಗಬೇಕು, ಅವನ್ನ ಬಂಧಿಸಬೇಕು, ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸಬೇಕು ಅಂತ ಹೇಳ್ತೇವೆ. ನೂರಾರು ವಿಡಿಯೋಗಳಿದಾವೆ ಅಂತ ಹೇಳಲಾಗ್ತಿದೆ. ಕೆಲವರು ಮತ್ತೆ ಈಚೆ ಬಂದಿರುವಂಥ ಉಳಿದವ್ರಿಗೆ ಏನು ಹೇಳಬೇಕು? ಸರ್, ಈಗ ಬಂದಿರತಕ್ಕಂಥ ಏನು ನಮ್ಮಲ್ಲಿ ಬಂದಿರತಕ್ಕಂಥ ವಿಡಿಯೋಗೆ ಅದಕ್ಕೆ ಕೂಡ ನಾವು ಕ್ರಮ ತೆಗೆದುಕೋಬೇಕು. ಮತ್ತು ಇದರಲ್ಲಿ ಯಾವುದೇ ಒಂದು ಶಿಫಾರಸು ಮಾಡತಕ್ಕಂಥದ್ದು ಒಂದು ಯಾವುದೇ ಒಂದು ರಾಜಕೀಯ ಒತ್ತಡಕ್ಕೆ ಮಣಿದೆ ಹಾಗೆ ಕೇಂದ್ರ ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೋಬೇಕು ಮೊದಲನೇದಾಗಿ. ನಂತರ ಬರ್ತಕ್ಕಂಥ ವಿಡಿಯೋದ್ರ ಬಗ್ಗೆ ನಾವು ನೋಡೋಣ ಸರ್. ಫಸ್ಟ್ ಇದ್ರ ಮೊದಲನೇದಾಗಿ ಇದಕ್ಕೆ ಕ್ರಮ ತೆಗೆದುಕೋಬೇಕು, ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು. ಮತ್ತು ಈಗ ಹೆಣ್ಮಕ್ಳು ಭಯಭೀತರಾಗಿದ್ದಾರೆ, ಅವರ ಕುಟುಂಬ ಕೂಡ ಇವತ್ತು ಭಯದಲ್ಲಿದೆ. ಅವ್ರನ್ನ ಬೆದರಿಸ್ತಕ್ಕಂಥ ಕೆಲಸವನ್ನು ಮಾಡಲಾಗ್ತಿದೆ ಅನ್ನೋ ಒಂದು ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೆಣ್ಮಕ್ಳು ಇವತ್ತು ಎಂತಹ ಜೀವ ಇದ್ರೂ ಕೂಡ ಜೀವಂತವಾಗಿ ಇರದೇ ಇರತಕ್ಕಂಥ ಸ್ಥಿತಿಯನ್ನು ತಲುಪಿದ್ದಾರೆ. ಇಂಥ ದುಸ್ಥಿತಿಗೆ ಕಾರಣರಾಗಿರ್ತಕ್ಕಂಥವ್ರನ್ನೇ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಯಾವುದೇ ಸರ್ಕಾರ ಮಾಡಬಾರ್ದು. ನಾನಿವತ್ತು ಸಿದ್ದರಾಮಯ್ಯನವರು ಸರ್ಕಾರಕ್ಕೆ ನಾವು ಬೇಗನೆ ಅವರು ತೀರ್ಮಾನ ತಗೊಂಡು SIT ರಚನೆ ಮಾಡಿದ್ದಾರೆ ತನಿಖೆಗೆ, ಅದಕ್ಕಾಗಿ ನಾವು ಸ್ವಾಗತ ಮಾಡ್ತೇವೆ. ಆದರೆ ಆರೋಪಿಯನ್ನು ರಕ್ಷಣೆ ಮಾಡ್ತಕ್ಕಂಥ ಯಾವುದೇ ಹುನ್ನಾರ ಕೇಂದ್ರ ಸರ್ಕಾರದಿಂದ ನಡೀಬಾರ್ದು. ಯಾಕಂದರೆ ಅವ್ರದ್ದೇ ಅಭ್ಯರ್ಥಿ ಇವತ್ತು NDA ಅಭ್ಯರ್ಥಿಯಾಗಿ ಅವರು ಏನಿವತ್ತು ಕೊಯಲೇಷನ್ ಆಗಿ ಅವರಿಬ್ಬರು ಕೂಡ BJP JDS ಅಭ್ಯರ್ಥಿಯಾಗಿ ಇವತ್ತು ಸ್ಪರ್ಧೆ ಮಾಡಿದ್ದಾರೆ. ಯಾವಾಗಲೂ ಕೂಡ BJP ಕೇಂದ್ರ ಸರ್ಕಾರ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥದ್ದನ್ನೇ ನಮ್ಮ ದೇಶದಲ್ಲಿ ನೋಡ್ಕೊ ಬಂದಿದ್ದೀವಿ. ಕುಲ್ದೀಪ್ ಸಿಂಗರ್ ಇರ್ಬೋದು ಅಥವಾ ಬಿಲ್ಕಿಸ್ ಬಾನು ಪ್ರಕರಣ ಇರ್ಬೋದು, ಅತ್ರಾಸ್ ಉನ್ನಾವೋ, ಈ ಘಟನೆಗಳೆಲ್ಲ ನೋಡಿದಾಗ ನಮಗೆ ಈ ರೀತಿಯಾದಂತಹ ಇದನ್ನು ಕಣ್ಮುಂದೆನೇ ನೋಡ್ತಾ ಬಂದಿದ್ದೀವಿ. ಹಂಗಾಗಿ ಈ ಒಂದು ಘಟನೆಯಲ್ಲಿ ಸಾಬೀತಾಗಿದೆ ಮತ್ತು ಸಂತ್ರಸ್ತರು ಕೂಡ ಹೇಳಲಿಕ್ಕೆ ಭಯಭೀತಿ ಆಗಿದ್ರು ಕೂಡ ನಾವು ಅವ್ರಿಗೆ ಧೈರ್ಯ ಕೊಡ್ಲಿಕ್ಕೆ ಇಚ್ಛಿಸ್ತೇವೆ. ನೀವು ಯಾವುದೇ ರೀತಿಯಾದಂತಹ ಭಯ ಪಡಬಾರ್ದು, ನಾವು ನಿಮ್ಮ ಜೊತೆಗಿದ್ದೇವೆ, ಸರ್ಕಾರ ನಿಮ್ಮ ಜೊತೆಗಿದೆ, ನೀವು ಭಯ ಪಡ್ದೇನೆ ಧೈರ್ಯವಾಗಿ ಬಂದು ಈ ಒಂದು ಆರೋಪಿಯ ವಿರುದ್ಧ ನೀವು ಹೇಳಿಕೆಯನ್ನು ಕೊಡಬೇಕು ಅನ್ನೋದನ್ನು ಕೂಡ ನಾವು ಹೇಳ್ತೇವೆ. ರೈಟ್ ಉಮೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕಂತೂ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಎಲ್ಲರೂ ಕೂಡ ಈಗ ಪ್ರಜ್ವಲ್ ರೇವಣ್ಣ ಅವರನ್ನ ಅರೆಸ್ಟ್ ಮಾಡಬೇಕು, ತಪ್ಪಿತಸ್ಥರಿಗೆ ಇಲ್ಲಿ ಶಿಕ್ಷೆ ಆಗಲೇಬೇಕು ಅನ್ನುವಂತಹ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಕಾಂಗ್ರೆಸ್ ಮಹಿಳಾ ಘಟಕ ಈಗಾಗಲೇ DG ಕಚೇರಿ ಮುಂಭಾಗ ಪ್ರತಿಭಟನೆಯಲ್ಲಿದೆ.